ಸಂವಾದ ಕಾರ್ಯಕ್ರಮವೊಂದರಲ್ಲಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ವಿದ್ಯಾರ್ಥಿಯೊಬ್ಬರು ನೇರವಾಗಿ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ದಾರೆ. ಸಂವಾದ ಕಾರ್ಯಕ್ರಮವೊಂದರಲ್ಲಿ ಮುಜುಗರಕ್ಕೆ ಒಳಗಾದಂತಹ ಸನ್ನಿವೇಶ ನಡೆದಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯೊಬ್ಬ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಹೇಳ್ತಾರೆ. ಅದು ನಿಜ ಕೂಡ ಹೌದು, ಅವರು ಓದಕ್ಕೆ ಬರಲ್ಲ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವಿದ್ಯಾರ್ಥಿಯೊಬ್ಬ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಕ್ಷಣವೇ ಗಲಿಬಿಲಿಗೊಂಡಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಯಾರೋ ಅದು ಹೇಳಿದ್ದು, ನಾನೇನು ಉರ್ದು ಮಾತನಾಡಿದ್ನಾ ಅಂತ ಸ್ವಲ್ಪ ಜೋರಾದ ಧ್ವನಿಯಲ್ಲೇ ಕೇಳಿದ್ದಾರೆ. ವಿದ್ಯಾರ್ಥಿ ಮಾತಿನಿಂದ ಗರಂ ಆಗಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಯಾರದು ನೋಡಿ ಅವನ ವಿರುದ್ಧ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಇದು ನೀಟ್ JEE ಪರೀಕ್ಷೆಗಳ ಉಚಿತ ಇದರ ಕಾರ್ಯಕ್ರಮದಲ್ಲಿ ನಡೆದಂತಹ ಘಟನೆ. CETಗೆ ಉಚಿತ ಆನ್ಲೈನ್ ಕೋಚಿಂಗ್ ತರಬೇತಿ ಕಾರ್ಯಕ್ರಮ. ಸರ್ಕಾರಿ PU ಕಾಲೇಜುಗಳ ಜೊತೆ ನಡೀತಾ ಇದ್ದ ವಿಡಿಯೋ ಕಾನ್ಫರೆನ್ಸ್, ವಿದ್ಯಾರ್ಥಿಗಳ ಜೊತೆ ನಡೀತಾ ಇದ್ದ ಕಾನ್ಫರೆನ್ಸ್. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಯೊಬ್ಬ ನೇರವಾಗಿ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಮಧು ಬಂಗಾರಪ್ಪ ಅವರಿಗೆ ಶಿಕ್ಷಣ ಸಚಿವರಿಗೆ ಕನ್ನಡವೇ ಬರಲ್ಲ ಅಂತ. ಭರತ್ ಏನಂದ? ಯಾರವನು? ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿಯವ್ರು ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರು ಅವರು ಟೀಚರ್ ಯಾರಿದ್ದಾರೆ BO, ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ. ಯಾ ಕರೆಕ್ಟಾ? ನೋ ನೋ ಯಾ ದಿಸ್ ಹೇಳ್ತಾ ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಓಕೆ, ಅದು ಯಾರು ಅಂತ ಹೇಳಿ ನೋಡಿ. ಆಮೇಲೆ ಈಗ ತಗೊಳ್ಳಿ, ಈಗ ಮೀಡಿಯಾದವ್ರು ಇದನ್ನ ಹೈಲೈಟ್ ಆಗ್ತಾರಪ್ಪ. ನಿಲ್ಲಿಸ್ರಪ್ಪ, ಈ ಪ್ರೋಗ್ರಾಮ್ದು ಹಾಕಿ. ಇನ್ನೊಂದು ದಿವಸ ಬೇಕಾದ್ರೆ ನೀವು ಹಾಕ್ಕೊಳ್ಳಂತೀರಿ ನೀವು. ಅಲ್ಲ, ಮಾಧ್ಯಮದವರಿಗೆ ಇನ್ನೊಂದು ದಿವಸ ಇದನ್ನ ಹಾಕ್ಕೊಳ್ಳಿ, ಬಟ್ ಡೋಂಟ್. ಯಾಕಂದ್ರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮು. ಅದನ್ನ ಅಸಹ್ಯ ಮಾಡೋದು ಬೇಡ. ಯಾವನ ತಲೆ ಕೆಟ್ಟವನು ಮಾಡ್ತಾನೆ ಅಂತ ಹೇಳಿದ್ರೆ ನಾವು ಮಾಡೋಕ್ಕಾಗಲ್ಲ. ಯಾರು ಮಾತಾಡ್ತಾರೆ? ಭರತ್ ಅನ್ನೋನಿಗೆ ಕೊಡಿ. ಭರತ್ ಏನಂದ? ಯಾರವನು? ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿಯವ್ರು ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರು ಅವರು ಟೀಚರ್ ಯಾರಿದ್ದಾರೆ BO, ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ. ಯಾ ಕರೆಕ್ಟಾ? ನೋ ನೋ ಯಾ ದಿಸ್ ಹೇಳ್ತಾ ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಓಕೆ, ಅದು ಯಾರು ಅಂತ ಹೇಳಿ ನೋಡಿ. ಆಮೇಲೆ ಈಗ ತಗೊಳ್ಳಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನನ್ನ ಕೊಲೀಗ್ ರವೀಶ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್, ಹಲವಾರು ಸಂದರ್ಭಗಳಲ್ಲಿ ಶಿಕ್ಷಣ ಸಚಿವರು ಭಾಷಣ ಮಾಡಬೇಕಾದ್ರೆ ಬರ್ಕೊಂಡು ಬಂದಿರೋದನ್ನು ಕೂಡ ಓದಕ್ಕಾಗಿರಲಿಲ್ಲ. ಅವರಿಗೆ ಕನ್ನಡ ಬಂದಿರಲಿಲ್ಲ. ನಾವೇ ನೋಡಿದ್ದೀವಿ, ನಾವೇ ತೋರಿಸಿದ್ದೀವಿ. ಅದನ್ನು ಯಾರೋ ಒಬ್ಬ ವಿದ್ಯಾರ್ಥಿ ಇವಾಗ ಹೇಳಿದ್ದಾರೆ. ಬಟ್ ಸ್ವಲ್ಪ ಆ ವಿಚಾರದ ಬಗ್ಗೆನೂ ಕೂಡ ಈಗ ವಿದ್ಯಾರ್ಥಿ ವಿರುದ್ಧ ಸೀರಿಯಸ್ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದು ಶಿಕ್ಷಣ ಸಚಿವರು ಆ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕಾಗುತ್ತಲ್ವಾ?
ಅರವಿಂದ್, ಖಂಡಿತವಾಗಿ ಕೂಡ. ಯಾಕೆಂದರೆ ವಿದ್ಯಾರ್ಥಿ ಸಮೂಹ ಅಂದಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಕೀಟ್ಲೆಗಳು ಭಾಳ ಬಾರಿ ನಡೆದಿರ್ತಕ್ಕಂಥ ಘಟನಾವಳಿಗಳು ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ಆನ್ಲೈನ್ ಕೋಚಿಂಗ್ ವಿಚಾರ ಸಂದರ್ಭದಲ್ಲಿ ಕೂಡ ಈ ರೀತಿ ಅದು ಯಾರು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅದು ವಿಡಿಯೋ ಕಾನ್ಫರೆನ್ಸ್ ಇರುತ್ತೆ, ಅಲ್ಲಿ ಸಾಕಷ್ಟು ಶಾಲೆಗಳ ಒಂದು ವಿದ್ಯಾರ್ಥಿಗಳ ವಿಡಿಯೋ ಕಾನ್ಫರೆನ್ಸ್ಗೂ ಕೂಡ ಅಲ್ಲಿ ಆ ಒಂದು ವಾಲ್ನಲ್ಲೂ ಕೂಡ ಹಾಕಿರ್ತಾರೆ. ಹಾಗಾಗಿ ಯಾವ ವಿದ್ಯಾರ್ಥಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಿಲ್ಲ. ಹಾಗಾಗಿ ಸಚಿವರು ಮೊದಲು ಹೆಂಗೆ ಎಲ್ಲೋ ಒಂದು ಕಡೆ ಯಾರವನು ಒಂದು ರೀತಿಯಲ್ಲಿ ನಾನು ಉರ್ದು ಮಾತಾಡ್ತಾ ಇದ್ನ ಅಂತ ಒಂದು ರೀತಿಯಲ್ಲಿ ಕ್ಯಾಶುವಲ್ ಆಗಿ ತಗೊಂಡ್ರು, ಅದೇ ರೀತಿ ತೆಗೆದುಕೊಂಡು ಅದನ್ನು ಅಲ್ಲಿಗೆ ಬಿಡ್ಬೋದಾಗಿತ್ತೇನೋ. ಆದರೆ ಎಲ್ಲೋ ಒಂದು ಕಡೆ ಅದನ್ನ ಪರ್ಸ್ನಲಾಗಿ ತಗೋಬಿಟ್ರೇನೋ ಕಡೆಯದಾಗಿ ಅಂತ ಕೂಡ ಆ ಒಂದು ರೀತಿ ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಯಾರವನು ಐಡೆಂಟಿಫೈ ಮಾಡಿ ಅವನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅನ್ನೋ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಕೆಲ ವಿದ್ಯಾರ್ಥಿಗಳ ಕೀಟ್ಲೆಗಳು ಕೂಡ ನಡೀತಾ ಇರುತ್ತೆ. ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಟಿದ್ರೆ ಸರಿ ಇರ್ತಿತ್ತೇನೋ ಅನ್ನೋ ವಾದವೂ ಕೂಡ ಇದೆ. ಹಾಗಾಗಿ ಅಂತಿಮವಾಗಿ ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಕಾದು ನೋಡಬೇಕಾಗತ್ತೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಇದೇ ಶಾಲೆಯ ವಿದ್ಯಾರ್ಥಿ ಈ ರೀತಿ ಹೇಳಿದ್ನ ಅನ್ನೋದ್ರ ಬಗ್ಗೆ ಕೂಡ ಏನಾದರೂ ತನಿಖೆಯನ್ನು ನಡೆಸ್ತಾರೋ ಅಥವಾ ಅಲ್ಲಿಗೆ ಬಿಡ್ತಾರೋ ಕಾದು ನೋಡಬೇಕು ಅರವಿಂದ್. ಬಟ್ ಎಲ್ಲರ ಸಮ್ಮುಖದಲ್ಲಿ, ಮಾಧ್ಯಮದವರ ಸಮ್ಮುಖದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ತಪ್ಪೇ. ಆದರೆ ಆ ತಪ್ಪು ಯಾಕೆ ಅಂತಂದರೆ ಅದು ಪ್ರೂವ್ ಆಗಿತ್ತಲ್ವಾ? ವಿದ್ಯಾಮಂತ್ರಿಗೆ ಕನ್ನಡ ಓದಕ್ಕೆ ಬರಲ್ಲ ಅಂತಕ್ಕಂಥದ್ದು ಪ್ರೂವ್ ಆಗಿತ್ತು. ಅದಕ್ಕೆ ಯಾರೋ ಕೀಟ್ಲೆ ಮಾಡಿದಾರಾ ಅಂತ? ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಈ ಹಿಂದೆ ಕೆಲ ನಿದರ್ಶನಗಳು ಕೂಡ ಇದ್ದಂಥ ಸಂದರ್ಭದಲ್ಲೂ ಕೂಡ ಕನ್ನಡ ಬರೋದಿಲ್ಲ ಅನ್ನೋ ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳು ಕೂಡ ನಡೆದಿತ್ತು. BJP ಮತ್ತು ಕಾಂಗ್ರೆಸ್ ನಡುವೆ ಕೂಡ ಒಂದು ರೀತಿಯಲ್ಲಿ ಮಾತಿನ ಚಕಮಕಿ ಮತ್ತು ಜಟಾಪಟಿ ಕೂಡ ಟ್ವೀಟಲ್ಲಿ ವಾರ್ ಕೂಡ ಆಗಿತ್ತು. ಹಾಗಾಗಿ ಇಂಥ ಸನ್ನಿವೇಶವನ್ನು ಒಂದು ರೀತಿಯಲ್ಲಿ ಬಳಸ್ಕೊಂಡಿರ್ಬೋದು. ಜೊತೆಗೆ ಈ ಎಲ್ಲ ನಿದರ್ಶನಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ವಿದ್ಯಾರ್ಥಿ ಆ ರೀತಿ ಸಂಬೋಧಿಸಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಆ ಒಂದು ವಾಲ್ಯೂಮ್ ಏನಿತ್ತು ಜಾಸ್ತಿ ಮಾಡಿದ್ರು ಆ ಸಂದರ್ಭದಲ್ಲಿ ಯಾವುದೋ ಒಂದು ವಿಡಿಯೋ ಕಾನ್ಫರೆನ್ಸ್ ಒಂದು ಶಾಲೆಯಲ್ಲಿ, ಅದು ಒಂದು ರೀತಿಯಲ್ಲಿ ಲೌಡಾಗಿ ಕೇಳಿಸಿದೆ. ಆ ಕಾರಣಕ್ಕೋಸ್ಕರವಾಗಿ ಸಚಿವರಿಗೆ ಆರಂಭದಲ್ಲಿ ಎಲ್ಲ ಒಂದು ಕಡೆ ಕ್ಯಾಶುವಲ್ ಆಗಿ ತಗೊಳ್ತೀನಿ ಅಂತ ಒಂದು ಭಾವನೆ ಇದ್ರೂ ಕೂಡ ಕಡೆಯದಾಗಿ ಹೋಗ್ತಾ ಎಲ್ಲ ಒಂದು ಕಡೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಈ ಒಂದು ತನಿಖೆಗೆ ಆದೇಶ ಮಾಡಿದ್ದಾರೆ. ಹಾಗಾಗಿ ಅದನ್ನು ಎಲ್ಲಿ ತನಕ ಬಿಡ್ತಾರೋ, ಅಂದರೆ ಕೇವಲ ಅಧಿಕಾರಿಗಳು ಹೇಳಿ ಆಯಿತು ಅಲ್ಲಿ ಮುಗೀತು ಅಲ್ಲಿ ಬಿಟ್ಬಿಡಿ ಅಂತ ಹೇಳ್ತಾರೋ ಅಥವಾ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೋ ಕಾದು ನೋಡಬೇಕು ಅರವಿಂದ್. ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಏನಿ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ, ಆ ಟಿವಿಯವ್ರು ಬೇರೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರು ಅವರು ಟೀಚರ್ ಯಾರಿದ್ದಾರೆ BO, ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ. ಯಾ ಕರೆಕ್ಟಾ? ಆಮೇಲೆ ಈಗ ತಗೊಳ್ಳಿ, ಈಗ ಮೀಡಿಯಾದವ್ರು ಇದನ್ನ ಹೈಲೈಟ್ ಆಗ್ತಾರಪ್ಪ, ನಿಲ್ಲಿಸ್ರಪ್ಪ ಈ ಪ್ರೋಗ್ರಾಮ್ದು ಹಾಕಿ. ಇನ್ನೊಂದು ದಿವಸ ಬೇಕಾದ್ರೆ ನೀವು ಹಾಕೊಳ್ಳಂತೀರಿ ನೀವು, ಅಲ್ಲ ಮಾಧ್ಯಮದವರಿಗೆ ಇನ್ನೊಂದು ದಿವಸ ಇದನ್ನ ಹಾಕೊಳ್ಳಿ, ಬಟ್ ಡೋಂಟ್